ಜ್ಯೋತಿಷ್ಯ ಶಾಸ್ತ್ರವು ಒಂದು ವಿಶಿಷ್ಟ ವಿಧಾನವಾಗಿದ್ದು, ಇದರ ಮೂಲಕ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಬಹುದು. ಒಬ್ಬರ ಹೆಸರಿನ ಮೊದಲ ಅಕ್ಷರವನ್ನು ತಿಳಿದುಕೊಂಡು ಆ ವ್ಯಕ್ತಿಯ ಗುಣಲಕ್ಷಣಗಳನ್ನು ಅಂದಾಜಿಸುವುದು ಇದರ ಒಂದು ರೀತಿಯಾಗಿದೆ. ಒಬ್ಬರನ್ನು ತಿಳಿದುಕೊಳ್ಳಲು ಕನಿಷ್ಠ ಒಂದು ಭೇಟಿಯಾದರೂ ಅಗತ್ಯವಿರುತ್ತದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬರನ್ನು ಭೇಟಿಯಾಗದೆಯೂ ಅವರ ವ್ಯಕ್ತಿತ್ವವನ್ನು ತಿಳಿಯಬಹುದಾದ ವಿಧಾನವಿದೆ. ಈ ವಿಧಾನವೆಂದರೆ ವ್ಯಕ್ತಿಯ ಹೆಸರಿನ ಮೊದಲ ಇಂಗ್ಲಿಷ್ ಅಕ್ಷರದ ಆಧಾರದ ಮೇಲೆ ಅವರ ಸ್ವಭಾವವನ್ನು ಅರ್ಥೈಸುವುದು. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಏನು ಹೇಳುತ್ತದೆ? ಈಗ ಥಿಂಕ್ ಪಾಸಿಟಿವ್ನಿಂದ ನಿಮ್ಮ ಹೆಸರಿನ ಆರಂಭಿಕ ಇಂಗ್ಲಿಷ್ ಅಕ್ಷರದ ಆಧಾರದ ಮೇಲೆ ವ್ಯಕ್ತಿತ್ವವನ್ನು ವಿವರಿಸುತ್ತೇವೆ. ಆದರೆ ಅದಕ್ಕೂ ಮೊದಲು ಲಕ್ಷ್ಮೀ ಮಾತೆಯ ಆಶೀರ್ವಾದ ನಿಮ್ಮ ಮೇಲಿರಲಿ ಎಂದು ಬಯಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಲಕ್ಷ್ಮೀ ಮಾತಾ ಎಂದು ಬರೆಯಿರಿ. ಮೊದಲನೆಯದು ಎ ಅಕ್ಷರದಿಂದ ಆರಂಭವಾಗುವವರು ತುಂಬ ಕಷ್ಟಪಟ್ಟು ಕೆಲಸ ಮಾಡುವವರು ಮತ್ತು ತಾಳ್ಮೆಯಿಂದ ಕೂಡಿದವರು ಆಗಿರುತ್ತಾರೆ. ಇವರ ವ್ಯಕ್ತಿತ್ವ ಆಕರ್ಷಕವಾಗಿರುತ್ತದೆ ಮತ್ತು ಇಂತಹ ವ್ಯಕ್ತಿಗಳೇ ಇವರಿಗೆ ಇಷ್ಟವಾಗುತ್ತಾರೆ. ಯಾವುದೇ ಸಂದರ್ಭಕ್ಕೆ ತಮ್ಮನ್ನು ತಾವು ಹೊಂದಿಕೊಳ್ಳುವ ಅದ್ಭುತ ಸಾಮರ್ಥ್ಯ ಇವರಲ್ಲಿದೆ. ಇವರಿಗೆ ವಿಶಿಷ್ಟವಾದ ವಿಷಯಗಳು ಇಷ್ಟ. ಗುಂಪಿನಿಂದ ವಿಭಿನ್ನವಾಗಿ ಕಾಣಲು ಇವರು ಇಷ್ಟಪಡುತ್ತಾರೆ. ತಮ್ಮ ವೃತ್ತಿ ಮತ್ತು ಕೆಲಸದಲ್ಲಿ ಗುರಿಯನ್ನು ಸಾಧಿಸಲು ಇವರು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಮತ್ತು ತಮ್ಮ ಗುರಿಯನ್ನು ತಲುಪಿಯೇ ತೀರುತ್ತಾರೆ. ಪ್ರಣಯದ ವಿಷಯದಲ್ಲಿ ಸ್ವಲ್ಪ ದೂರವಿರುತ್ತಾರೆ, ಆದರೆ ಪ್ರೀತಿ ಮತ್ತು ಆತ್ಮೀಯ ಸಂಬಂಧಗಳಿಗೆ ತುಂಬ ಮಹತ್ವ ಕೊಡುತ್ತಾರೆ. ಇವರು ಧೈರ್ಯಶಾಲಿಗಳೂ ಆಗಿರುತ್ತಾರೆ. ಇವರ ದೋಷಗಳ ಬಗ್ಗೆ ಹೇಳುವುದಾದರೆ ಇವರು ಸ್ವಭಾವತಃ ಕೋಪಿಷ್ಠರಾಗಿರುತ್ತಾರೆ. ಎರಡನೆಯದು, ಬಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ತಮ್ಮ ಜೀವನದಲ್ಲಿ ಹೊಸ ಮಾರ್ಗಗಳನ್ನು ಶೋಧಿಸಲು ನಂಬಿಕೆ ಇಡುತ್ತಾರೆ. ಗುರಿಯನ್ನು ಆಯ್ದುಕೊಂಡು ಅದರ ಮೇಲೆ ಸಾಗುವುದು ಇವರಿಗೆ ಇಷ್ಟವಿಲ್ಲ. ಇವರು ಸ್ವಲ್ಪ ಸಂಕೋಚ ಸ್ವಭಾವದವರಾಗಿರುತ್ತಾರೆ ಮತ್ತು ತುಂಬ ಸಂವೇದನಾಶೀಲರೂ ಆಗಿರುತ್ತಾರೆ. ಇವರು ಯಾರೊಂದಿಗೂ ಬೇಗನೆ ಬೆರೆಯುವುದಿಲ್ಲ. ಇವರ ಜೀವನದ ಕೆಲವು ರಹಸ್ಯಗಳು ಇವರ ಆತ್ಮೀಯರಿಗೂ ತಿಳಿಯದಿರುತ್ತವೆ. ಇವರು ಹೆಚ್ಚು ಸ್ನೇಹಿತರನ್ನು ಮಾಡಿಕೊಳ್ಳುವುದಿಲ್ಲ, ಆದರೆ ಮಾಡಿಕೊಂಡವರೊಂದಿಗೆ ಪ್ರಾಮಾಣಿಕವಾಗಿರುತ್ತಾರೆ. ಪ್ರಣಯದ ವಿಷಯದಲ್ಲಿ ಇವರು ಸ್ವಲ್ಪ ಮುಕ್ತವಾಗಿರುತ್ತಾರೆ. ಪ್ರೀತಿಯನ್ನು ವ್ಯಕ್ತಪಡಿಸುವುದರಲ್ಲಿ ಇವರು ಧೈರ್ಯ ತೋರುತ್ತಾರೆ, ಆದರೆ ಪ್ರೀತಿಯಲ್ಲಿ ಮೋಸವನ್ನು ತುಂಬ ಎದುರಿಸುತ್ತಾರೆ. ತಮ್ಮ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ಇವರಿಗೆ ಗೊತ್ತು. ಸುಂದರವಾದ ವಿಷಯಗಳ ಬಗ್ಗೆ ಇವರಿಗೆ ಒಲವು ಇರುತ್ತದೆ. ಇನ್ನು ಮೂರನೇ ಅಕ್ಷರ ಸಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಪಡೆಯುತ್ತಾರೆ. ಇವರ ಮುಖ ತುಂಬ ಆಕರ್ಷಕವಾಗಿರುತ್ತದೆ ಮತ್ತು ಕೆಲಸದ ವಿಷಯದಲ್ಲಿ ಭಾಗ್ಯ ಯಾವಾಗಲೂ ಇವರೊಂದಿಗಿರುತ್ತದೆ. ಇವರನ್ನು ಯಾರೂ ಮುಂದೆ ಸಾಗದಂತೆ ತಡೆಯಲಾಗದು. ದೇವರು ಒಳ್ಳೆಯ ರೂಪವನ್ನು ಕೊಟ್ಟಿರುತ್ತಾನೆ ಮತ್ತು ಇವರು ಸುಂದರವಾಗಿ ಕಾಣಲು ಯಾವುದೇ ಕೊರತೆಯನ್ನು ಬಿಡುವುದಿಲ್ಲ. ಇವರು ಇತರರಲ್ಲಿ ದುಃಖದಲ್ಲಿ ಸಾಥ್ ಕೊಡುತ್ತಾರೆ. ಸಂತೋಷದಲ್ಲಿ ಭಾಗಿಯಾಗದಿದ್ದರೂ ದುಃಖದ ಸಮಯದಲ್ಲಿ ಮುಂದೆ ಬಂದು ಸಹಾಯ ಮಾಡುತ್ತಾರೆ. ಪ್ರೀತಿಯ ಮಹತ್ವದ ಬಗ್ಗೆ ಹೇಳುವುದಾದರೆ ಇವರು ಯಾರನ್ನು ಇಷ್ಟಪಡುತ್ತಾರೋ ಅವರೊಂದಿಗೆ ತುಂಬ ಆತ್ಮೀಯರಾಗಿರುತ್ತಾರೆ. ತಮಗೆ ಇಷ್ಟವಾದವರು ಸಿಗದಿದ್ದರೆ ಒಂಟಿಯಾಗಿಯೂ ಸಂತೋಷವಾಗಿರುತ್ತಾರೆ. ಇವರು ಸ್ವಭಾವತಃ ತುಂಬ ಭಾವುಕರಾಗಿರುತ್ತಾರೆ. ಇನ್ನು ನಾಲ್ಕನೇ ಅಕ್ಷರ ಡಿ ಅಕ್ಷರದಿಂದ ಹೆಸರು ಆರಂಭವಾಗುವವರಿಗೆ ಎಲ್ಲ ವಿಷಯಗಳಲ್ಲಿ ಅಪಾರ ಯಶಸ್ಸು ಸಿಗುತ್ತದೆ. ಭಾಗ್ಯ ಒಡನಾಡಿಯಾಗಿದ್ದರೂ ಇವರು ವಿಚಲಿತರಾಗಬಾರದು, ಏಕೆಂದರೆ ಇವರ ಜೀವನದಲ್ಲಿ ಮುಂದೆ ಎಲ್ಲ ಸಂತೋಷಗಳು ಬರಲಿವೆ. ಇತರರ ಮಾತಿಗೆ ಕಿವಿ ಕೊಡದೆ ತಮ್ಮ ಮನಸ್ಸಿನಂತೆ ಮಾಡುವುದು ಇವರಿಗೆ ಇಷ್ಟ. ಒಮ್ಮೆ ತೀರ್ಮಾನಿಸಿದ್ದನ್ನು ಪೂರೈಸಿಯೇ ತೀರುತ್ತಾರೆ. ಸುಂದರವಾಗಿ ಕಾಣಲು ಇವರಿಗೆ ಯಾವುದೇ ಸಿಂಗಾರದ ಅಗತ್ಯವಿಲ್ಲ. ಇವರು ಸಹಜವಾಗಿಯೇ ಸ್ಮಾರ್ಟ್ ಆಗಿರುತ್ತಾರೆ. ಯಾರಿಗಾದರೂ ಸಹಾಯ ಮಾಡುವುದರಲ್ಲಿ ಇವರು ಎಂದಿಗೂ ಹಿಂದೆ ಬೀಳುವುದಿಲ್ಲ. ಆ ಸಹಾಯ ಶತ್ರುವಿಗೂ ಅಥವಾ ಮಿತ್ರನಿಗೂ ಎಂಬುದನ್ನು ಇವರು ಗಮನಿಸುವುದಿಲ್ಲ. ಪ್ರೀತಿಯ ವಿಷಯದಲ್ಲಿ ಇವರು ತುಂಬ ಹಠಮಾರಿಗಳು. ಯಾರನ್ನು ಇಷ್ಟಪಟ್ಟರೂ ಅವರನ್ನು ಪಡೆಯಲು ಅಥವಾ ಸಂಬಂಧವನ್ನು ನಿಭಾಯಿಸಲು ಯಾವ ಕೊರತೆಯನ್ನು ಬಿಡುವುದಿಲ್ಲ. ಸಂಬಂಧಗಳನ್ನು ನಿಭಾಯಿಸುವಲ್ಲಿ ಇವರು ತುಂಬ ವಿಶ್ವಾಸಾರ್ಹರಾಗಿರುತ್ತಾರೆ. ಇನ್ನು ಐದನೇ ಅಕ್ಷರ ಈ ಅಕ್ಷರದಿಂದ ಹೆಸರು ಆರಂಭವಾಗುವವರು ಮುಕ್ಕಾಲುಗೋಂಗಿತನದವರಾಗಿರುತ್ತಾರೆ. ಹಾಸ್ಯ ಮತ್ತು ತಮಾಷೆಯ ಜೀವನವನ್ನು ಜೀವಿಸಲು ಇವರಿಗೆ ಇಷ್ಟ. ತಮ್ಮ ಇಚ್ಛೆಯಂತೆ ಎಲ್ಲವೂ ಸಿಗುತ್ತದೆ. ಯಾರಾದರೂ ತಡೆಯೊಡ್ಡಿದರೆ ಆ ವ್ಯಕ್ತಿಯಿಂದ ತಕ್ಷಣವೇ ದೂರವಾಗುತ್ತಾರೆ. ಇವರಿಗೆ ಜೀವನವನ್ನು ಅಸ್ತವ್ಯಸ್ತವಾಗಿ ಜೀವಿಸಲು ಇಷ್ಟವಿಲ್ಲ. ಎಲ್ಲವನ್ನು ಆಧಾರದಿಂದ ಮತ್ತು ವ್ಯವಸ್ಥಿತವಾಗಿ ಇರಿಸಿಕೊಳ್ಳಲು ಇಷ್ಟಪಡುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ಗಂಭೀರವಾಗಿರುವುದಿಲ್ಲ. ಆದ್ದರಿಂದ ಸಂಬಂಧಗಳು ಹಿಂದೆ ಬಿಟ್ಟು ಹೋಗುವ ಸಾಧ್ಯತೆ ಇರುತ್ತದೆ.
ಆರಂಭದಲ್ಲಿ ಇವರು ಪ್ರೇಮದಾಸಕ್ತರಂತೆ ವರ್ತಿಸುತ್ತಾರೆ, ಏಕೆಂದರೆ ಯಾರ ಮೇಲೆ ಯಾವಾಗ ಮನಸ್ಸು ಬೀಳುತ್ತದೆ ಎಂದು ಇವರಿಗೂ ಗೊತ್ತಿರುವುದಿಲ್ಲ. ಆದರೆ ಕೊನೆಗೆ ಯಾರನ್ನು ಮನಸ್ಸಿನಲ್ಲಿ ಕೂರಿಸಿಕೊಂಡರೋ ಅವರೊಂದಿಗೆ ಸಂಪೂರ್ಣ ಪ್ರಾಮಾಣಿಕರಾಗಿರುತ್ತಾರೆ. ಇನ್ನು 6ನೇ ಅಕ್ಷರ ಎಫ್. ಎಫ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ತುಂಬ ಜವಾಬ್ದಾರಿಯುತರಾಗಿರುತ್ತಾರೆ. ಒಂಟಿಯಾಗಿರಲು ಇವರಿಗೆ ತುಂಬ ಇಷ್ಟ. ಇವರು ಸ್ವಭಾವತಃ ತುಂಬ ಭಾವುಕರಾಗಿರುತ್ತಾರೆ. ಎಲ್ಲ ವಿಷಯಗಳ ಬಗ್ಗೆ ಇವರಿಗೆ ಆತ್ಮವಿಶ್ವಾಸವಿರುತ್ತದೆ. ಖರ್ಚು ಮಾಡುವಾಗ ಚಿಂತೆ ಮಾಡಿಕೊಂಡು ವಿವೇಕದಿಂದ ಖರ್ಚು ಮಾಡುತ್ತಾರೆ. ಇವರ ಜೀವನದಲ್ಲಿ ಎಲ್ಲವೂ ಸಮತೋಲನದಲ್ಲಿರುತ್ತದೆ. ಪ್ರೀತಿಗೆ ಇವರು ತುಂಬ ಮಹತ್ವ ಕೊಡುತ್ತಾರೆ. ಇವರು ತಾವು ಆಕರ್ಷಕ ಮತ್ತು ಸೆಕ್ಸಿಯಾಗಿರುತ್ತಾರೆ ಮತ್ತು ಇಂತಹ ವ್ಯಕ್ತಿಗಳನ್ನೇ ಇಷ್ಟಪಡುತ್ತಾರೆ. ಪ್ರಣಯ ಇವರಲ್ಲಿ ಕೂಡಿಕೊಂಡಿರುತ್ತದೆ. ಇನ್ನು 7ನೇ ಅಕ್ಷರ ಜಿ. ಜಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ. ಯಾವುದೇ ಸಂದರ್ಭಕ್ಕೆ ತಮ್ಮನ್ನು ಹೊಂದಿಕೊಳ್ಳುವ ಗುಣ ಇವರಲ್ಲಿದೆ. ವಿಷಯಗಳನ್ನು ಗೊಂದಲಗೊಳಿಸಿ ಮಂಡಿಸಲು ಇವರಿಗೆ ಇಷ್ಟವಿಲ್ಲ, ಏಕೆಂದರೆ ಇವರ ಮನಸ್ಸು ಸ್ವಚ್ಛವಾಗಿರುತ್ತದೆ. ತಮ್ಮ ತಪ್ಪುಗಳಿಂದ ಬೇಗನೆ ಪಾಠ ಕಲಿತು ಎಚ್ಚರಿಕೆಯಿಂದ ಮುಂದೆ ಸಾಗುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ಪ್ರಾಮಾಣಿಕರಾಗಿರುತ್ತಾರೆ. ಪ್ರೀತಿಯಲ್ಲಿ ವಿವೇಕ ಮತ್ತು ತಾಳ್ಮೆಯಿಂದ ನಡೆದುಕೊಳ್ಳುತ್ತಾರೆ. ಕಮಿಟ್ಮೆಂಟ್ಗೆ ಮೊದಲು ಯಾರ ಮೇಲೂ ಅನಗತ್ಯವಾಗಿ ಖರ್ಚು ಮಾಡುವುದು ಇವರಿಗೆ ವ್ಯರ್ಥವೆನಿಸುತ್ತದೆ. ಇನ್ನು 8ನೇ ಅಕ್ಷರ ಎಚ್. ಎಚ್ ಅಕ್ಷರದಿಂದ ಹೆಸರು ಆರಂಭವಾಗುವವರಿಗೆ ಹಣಕ್ಕೆ ತುಂಬ ಮಹತ್ವವಿರುತ್ತದೆ. ಇವರು ಸ್ವಭಾವತಃ ಮಿತಭಾಷಿಗಳು, ಆದ್ದರಿಂದ ಇವರ ಸುತ್ತಲಿನ ವಾತಾವರಣವು ಲಘುವಾಗಿರುತ್ತದೆ. ಇವರು ಮನಸ್ಸಿನಿಂದ ಪ್ರಾಮಾಣಿಕರು ಮತ್ತು ರಾಜಕೀಯ ಸ್ವಭಾವದವರು ಆಗಿರುತ್ತಾರೆ. ಜೀವನವನ್ನು ಸಂತೋಷದಿಂದ ಕಳೆಯಲು ಇವರಿಗೆ ಇಷ್ಟ. ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇವರಲ್ಲಿದೆ. ಇತರರಿಗೆ ಸಹಾಯ ಮಾಡಲು ಮಧ್ಯರಾತ್ರಿಯಾದರೂ ಸಿದ್ಧರಿರುತ್ತಾರೆ. ಪ್ರೀತಿಯನ್ನು ವ್ಯಕ್ತಪಡಿಸಲು ಇವರಿಗೆ ಬರುವುದಿಲ್ಲ, ಆದರೆ ಪ್ರೀತಿಯಲ್ಲಿ ಪಡುವಾಗ ಮನಸ್ಸಿನಿಂದ ಪ್ರೀತಿಸುತ್ತಾರೆ. ತಮ್ಮ ಗೌರವದ ಬಗ್ಗೆ ಇವರಿಗೆ ತುಂಬ ಕಾಳಜಿ ಇರುತ್ತದೆ. ಇನ್ನು 9ನೇ ಅಕ್ಷರ ಐ. ಐ ಅಕ್ಷರದಿಂದ ಹೆಸರು ಆರಂಭವಾಗುವವರು ಕಲಾತ್ಮಕ ಸ್ವಭಾವದವರಾಗಿರುತ್ತಾರೆ. ಇವರು ಇಚ್ಛೆ ಇಲ್ಲದಿದ್ದರೂ ಜನರ ಆಕರ್ಷಣದ ಕೇಂದ್ರವಾಗಿರುತ್ತಾರೆ. ಆದರೆ ತಮ್ಮ ಮಾತನ್ನು ಬದಲಾಯಿಸಲು ಇವರಿಗೆ ಕ್ಷಣವೂ ಬೇಕಾಗಿಲ್ಲ ಮತ್ತು ಇದಕ್ಕಾಗಿ ಸರಿಯೋ ತಪ್ಪೋ ಎಂಬುದನ್ನು ಗಮನಿಸುವುದಿಲ್ಲ. ಇವರಿಗೆ ತುಂಬ ಸಂಪತ್ತು ಸಿಗುತ್ತದೆ, ಆದರೆ ಅದು ಕೈಯಿಂದ ಜಾರಿ ಹೋಗುವುದಕ್ಕೂ ತಡವಾಗುವುದಿಲ್ಲ. ಇವರು ಪ್ರೀತಿಗೆ ತುಂಬ ಹಸಿದವರಾಗಿರುತ್ತಾರೆ. ಎಲ್ಲವನ್ನು ಚಿಂತನೆಯಿಂದ ಮಾಡುವವರು ಇವರನ್ನು ಆಕರ್ಷಿಸುತ್ತಾರೆ. ಇವರು ಸ್ವಭಾವತಃ ಸಂವೇದನಾಶೀಲರು ಮತ್ತು ರೂಪದಲ್ಲಿ ತುಂಬ ಆಕರ್ಷಕರು ಆಗಿರುತ್ತಾರೆ. ಇನ್ನು 10ನೇ ಅಕ್ಷರ ಜೆ. ಜೆ ಅಕ್ಷರದಿಂದ ಹೆಸರು ಆರಂಭವಾಗುವವರು ಚಂಚಲ ಸ್ವಭಾವದವರಾಗಿರುತ್ತಾರೆ. ಇವರ ಒಳ್ಳೆಯ ಗುಣಗಳು ಮತ್ತು ಸೌಂದರ್ಯದ ಸಮನ್ವಯದಿಂದ ಜನರು ಇವರಿಂದ ಕಿರಿಕಿರಿಗೊಳಗಾಗುತ್ತಾರೆ. ಇವರು ಒಮ್ಮೆ ತೀರ್ಮಾನಿಸಿದ್ದನ್ನು ಪೂರೈಸಿಯೇ ತೀರುತ್ತಾರೆ. ಓದುವಿಕೆ ಬರೆಯುವಿಕೆಯಲ್ಲಿ ಸ್ವಲ್ಪ ಹಿಂದುಳಿದಿದ್ದರೂ ಜವಾಬ್ದಾರಿಯ ವಿಷಯದಲ್ಲಿ ಯಾವಾಗಲೂ ಮುಂದಿರುತ್ತಾರೆ. ಇವರನ್ನು ಇಷ್ಟಪಡುವವರು ತುಂಬ ಇರುತ್ತಾರೆ. ಜೀವನದ ಸಂಗಾತಿಯಾಗಿ ಇವರನ್ನು ಪಡೆದವರು ಧನ್ಯರು ಎಂದೇ ಹೇಳಬಹುದು, ಏಕೆಂದರೆ ಜೀವನದ ಪ್ರತಿ ಹಂತದಲ್ಲೂ ಇವರು ಸಾಥ್ ಕೊಡುತ್ತಾರೆ. ಇನ್ನು 11ನೆಯ ಅಕ್ಷರ ಕೆ. ಕೆ ಅಕ್ಷರದಿಂದ ಹೆಸರು ಆರಂಭವಾಗುವವರಿಗೆ ಎಲ್ಲದರಲ್ಲೂ ಪರಿಪೂರ್ಣತೆ ಬೇಕು. ಒಂದು ಹಾಸಿಗೆಯನ್ನು ಹಾಸುವ ವಿಧಾನವಾಗಲಿ ಅಥವಾ ಕಚೇರಿಯ ಫೈಲ್ಗಳನ್ನು ಜೋಡಿಸುವುದಾಗಲಿ ಎಲ್ಲವೂ ವ್ಯವಸ್ಥಿತವಾಗಿರಬೇಕು. ಇತರರಿಂದ ಭಿನ್ನವಾಗಿ ನಡೆಯಲು ಇವರಿಗಿಷ್ಟ. ಹಣ ಗಳಿಕೆಯ ವಿಷಯದಲ್ಲಿ ಇವರು ತುಂಬ ಹೊಂದಿರುತ್ತಾರೆ. ಸ್ವಭಾವತಃ ರೊಮ್ಯಾಂಟಿಕ್ ಆಗಿರುವ ಇವರು ತಮ್ಮ ಪ್ರೀತಿಯನ್ನು ತೆರೆದುಕೊಂಡು ವ್ಯಕ್ತಪಡಿಸುತ್ತಾರೆ. ಸ್ಮಾರ್ಟ್ ಮತ್ತು ವಿವೇಕಿಯಾದ ಸಂಗಾತಿಯನ್ನು ಇವರು ಬಯಸುತ್ತಾರೆ ಮತ್ತು ಅಂಥವರು ಸಿಗದವರೆಗೂ ಯಾರೊಂದಿಗೂ ಸ್ಥಿರವಾಗಿರುವುದಿಲ್ಲ. ಇನ್ನು 12ನೇ ಅಕ್ಷರ ಎಲ್. ಎಲ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ತುಂಬ ಆಕರ್ಷಕರಾಗಿರುತ್ತಾರೆ. ಇವರಿಗೆ ತುಂಬ ದೊಡ್ಡ ಆಸೆಗಳಿರುವುದಿಲ್ಲ. ಸಣ್ಣ ಸಣ್ಣ ಸಂತೋಷಗಳಿಂದಲೇ ಖುಷಿಯಾಗಿರುತ್ತಾರೆ. ಹಣದ ವಿಷಯದಲ್ಲಿ ಕೆಲವೊಮ್ಮೆ ಸಮಸ್ಯೆ ಎದುರಾದರೂ ಯಾವುದಾದರೂ ಮಾರ್ಗದಿಂದ ಪರಿಹಾರ ಸಿಗುತ್ತದೆ. ಜನರೊಂದಿಗೆ ಪ್ರೀತಿಯಿಂದ ವರ್ತಿಸುತ್ತಾರೆ. ಇವರು ಕಲ್ಪನೆಯ ಜಗತ್ತಿನಲ್ಲಿ ವಾಸಿಸುತ್ತಾರೆ ಮತ್ತು ಕುಟುಂಬವನ್ನು ತಮ್ಮ ಜೀವನದ ಪ್ರಮುಖ ಭಾಗವೆಂದು ಪರಿಗಣಿಸುತ್ತಾರೆ. ಸ್ವಭಾವತಃ ತುಂಬ ರೊಮ್ಯಾಂಟಿಕ್ ಆಗಿರುವ ಇವರು ತಮ್ಮ ಕಲ್ಪನೆಯ ಜಗತ್ತನ್ನು ತಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ. ಪ್ರೀತಿಯ ವಿಷಯದಲ್ಲಿ ಇವರು ಆದರ್ಶವಾದಿಗಳಾಗಿರುತ್ತಾರೆ. ಇನ್ನು 13ನೇ ಅಕ್ಷರ ಎಂ. ಎಂ ಅಕ್ಷರದಿಂದ ಹೆಸರು ಆರಂಭವಾಗುವವರು ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವ ಸ್ವಭಾವದವರಾಗಿರುತ್ತಾರೆ. ಇಂತಹ ಸ್ವಭಾವ ಕೆಲವೊಮ್ಮೆ ಇತರರಿಗೆ ತೊಂದರೆಯಾಗಬಹುದು. ಕಹಿಯಾದರೂ ಮಾತನ್ನು ತೆರೆದುಕೊಂಡು ಹೇಳಿದರೆ ಸಮಸ್ಯೆಯೇ ಇರುವುದಿಲ್ಲ. ಆದರೆ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದೆ ಸಾಗುವುದು ಒಳ್ಳೆಯ ಫಲಿತಾಂಶವನ್ನು ಕೊಡುವುದಿಲ್ಲ. ಇಂಥವರಿಂದ ಸೂಕ್ತ ದೂರವಿರುವುದು ಒಳ್ಳೆಯದು. ಇವರ ಹಠಮಾರಿ ಸ್ವಭಾವ ಕೆಲವೊಮ್ಮೆ ಇವರಿಗೆ ತೊಂದರೆ ತಂದೊಡ್ಡುತ್ತದೆ.
ಆದರೂ ತಮ್ಮ ಕುಟುಂಬವನ್ನು ಇವರು ತುಂಬ ಪ್ರೀತಿಸುತ್ತಾರೆ. ಖರ್ಚು ಮಾಡುವ ಮೊದಲು ಹೆಚ್ಚು ಯೋಚಿಸುವುದಿಲ್ಲ. ಉತ್ತಮವಾದ ವಿಷಯಗಳಿಗೆ ಇವರು ಹೆಚ್ಚು ಆಕರ್ಷಿತರಾಗುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ಸಂವೇದನಾಶೀಲರಾಗಿರುತ್ತಾರೆ ಮತ್ತು ಯಾವ ಸಂಬಂಧದಲ್ಲಿ ತೊಡಗಿಕೊಂಡರೂ ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತಾರೆ. ಇವರಿಗೆ ತಮ್ಮನ್ನು ಮನಸಾರೆ ಪ್ರೀತಿಸುವ ಸಂಗಾತಿಯೇ ಬೇಕು. ಇನ್ನು 14ನೇ ಅಕ್ಷರ ಎನ್. ಎನ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ತುಂಬ ಮುಕ್ತ ಚಿಂತನೆಯವರಾಗಿರುತ್ತಾರೆ. ಇವರು ಯಾವಾಗಲೂ ಏನು ಮಾಡುತ್ತಾರೆ ಎಂಬುದು ಇವರಿಗೆ ಗೊತ್ತಿರುವುದಿಲ್ಲ. ತುಂಬ ಮಹತ್ವಾಕಾಂಕ್ಷಿಗಳಾಗಿರುವ ಇವರು ಕೆಲಸದ ವಿಷಯದಲ್ಲಿ ಪರಿಪೂರ್ಣತೆಯನ್ನು ಬಯಸುತ್ತಾರೆ. ಇವರ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆ ಇರುತ್ತದೆ. ಅದು ಎದುರಿಗಿರುವವರನ್ನು ಸೆಳೆಯುತ್ತದೆ. ಇತರರೊಂದಿಗೆ ವೈರತ್ವವನ್ನು ತೆಗೆದುಕೊಳ್ಳಲು ಇವರಿಗೆ ತಡವಾಗುವುದಿಲ್ಲ. ಇವರಿಗೆ ಮೂಲಭೂತ ವಿಷಯಗಳ ಕೊರತೆ ಇರುವುದಿಲ್ಲ ಮತ್ತು ಆರ್ಥಿಕವಾಗಿ ಸಂಪನ್ನರಾಗಿರುತ್ತಾರೆ. ಕೆಲವೊಮ್ಮೆ ಚಂದದಿಂದ ಫ್ಲರ್ಟ್ ಮಾಡುವ ಗುಣವಿದೆ. ಆದರೆ ಪ್ರೀತಿಯಲ್ಲಿ ಇವರು ವಿಶ್ವಾಸಾರ್ಹರಾಗಿರುತ್ತಾರೆ. ಸ್ವಭಾವತಃ ರೊಮ್ಯಾಂಟಿಕ್ ಮತ್ತು ಸಂಬಂಧಗಳ ಬಗ್ಗೆ ತುಂಬ ಸಂವೇದನಾಶೀಲರಾಗಿರುತ್ತಾರೆ. ಇನ್ನು 15ನೇ ಅಕ್ಷರ ಓ. ಓ ಅಕ್ಷರದಿಂದ ಹೆಸರು ಆರಂಭವಾಗುವವರ ಸ್ವಭಾವದ ಬಗ್ಗೆ ಹೇಳುವುದಾದರೆ ಇವರ ಮನಸ್ಸು ತುಂಬ ತೀಕ್ಷ್ಣವಾಗಿರುತ್ತದೆ. ಇವರು ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡುತ್ತಾರೆ. ಇದೇ ಕಾರಣದಿಂದ ಇವರು ತಮ್ಮ ಕನಸಿನ ಎತ್ತರವನ್ನು ಬೇಗನೆ ತಲುಪುತ್ತಾರೆ. ಆದರೂ ಸಮಾಜದೊಂದಿಗೆ ಸಾಮರಸ್ಯದಿಂದ ಸಾಗಲು ಇವರಿಗೆ ಇಷ್ಟ. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಇವರು ಯಶಸ್ವಿಯಾಗುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ಪ್ರಾಮಾಣಿಕರಾಗಿರುತ್ತಾರೆ. ಸಂಗಾತಿಯನ್ನು ದೋಖಾ ಮಾಡುವುದು ಇವರಿಗೆ ಇಷ್ಟವಿಲ್ಲ ಮತ್ತು ತಮ್ಮಿಂದಲೂ ಅಂತಹದ್ದೇ ಇಟ್ಟುಕೊಳ್ಳುತ್ತಾರೆ. ಒಮ್ಮೆ ಕಮಿಟ್ಮೆಂಟ್ ಮಾಡಿಕೊಂಡರೆ ಜೀವನ ಪೂರ್ತಿ ವರೆಗಾಗಿಯೇ ತಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾರೆ. ಇನ್ನು 16ನೇ ಅಕ್ಷರ ಪಿ. ಪಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ಗೊಂದಲದಲ್ಲಿ ಸಿಲುಕಿರುತ್ತಾರೆ. ಇವರು ಬಯಸುವುದು ಒಂದಾದರೆ ಆಗುವುದು ಇನ್ನೊಂದು. ಕೆಲಸವನ್ನು ಪರಿಪೂರ್ಣತೆಯಿಂದ ಮಾಡುತ್ತಾರೆ. ಇವರ ಕೆಲಸದಲ್ಲಿ ಸ್ವಚ್ಛತೆ ಮತ್ತು ಪ್ರಾಮಾಣಿಕತೆ ಸ್ಪಷ್ಟವಾಗಿರುತ್ತದೆ. ಮುಕ್ತ ಚಿಂತನೆಯವರಾಗಿರುವ ಇವರು ತಮ್ಮ ಸುತ್ತಲಿನ ಎಲ್ಲರನ್ನೂ ಕಾಳಜಿಯಿಂದ ನೋಡುತ್ತಾರೆ ಮತ್ತು ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ಯಲು ಇಷ್ಟಪಡುತ್ತಾರೆ. ಕೆಲವೊಮ್ಮೆ ತಮ್ಮ ಆಲೋಚನೆಗಳನ್ನು ಇತರರ ಮೇಲೆ ಹೇರಲು ಪ್ರಯತ್ನಿಸುವುದರಿಂದ ಇವರಿಗೆ ನಷ್ಟವಾಗಬಹುದು. ಪ್ರೀತಿಯ ವಿಷಯದಲ್ಲಿ ಇವರು ಮೊದಲು ತಮ್ಮ ಛಾಯೆಯನ್ನೇ ಪ್ರೀತಿಸುತ್ತಾರೆ. ಸುಂದರವಾದ ಸಂಗಾತಿಯನ್ನು ಇವರು ತುಂಬ ಇಷ್ಟಪಡುತ್ತಾರೆ. ಕೆಲವೊಮ್ಮೆ ತಮ್ಮ ಸಂಗಾತಿಯೊಂದಿಗೆ ದ್ವೇಷವನ್ನು ಬೆಳೆಸಿಕೊಳ್ಳಬಹುದು. ಆದರೆ ಜಗಳವಾದರೂ ಸಂಗಾತಿಯನ್ನು ಎಂದಿಗೂ ಬಿಡುವುದಿಲ್ಲ. ಇನ್ನು 17ನೇ ಅಕ್ಷರ ಕ್ಯೂ. ಕ್ಯೂ ಅಕ್ಷರದಿಂದ ಹೆಸರು ಆರಂಭವಾಗುವವರಿಗೆ ಜೀವನದಲ್ಲಿ ಹೆಚ್ಚಿನದನ್ನು ಸಾಧಿಸುವ ಆಸೆ ಇರುವುದಿಲ್ಲ. ಆದರೆ ಭಾಗ್ಯವು ಇವರಿಗೆ ಎಲ್ಲವನ್ನೂ ಕೊಡುತ್ತದೆ. ಇವರು ಸ್ವಭಾವತಃ ಪ್ರಾಮಾಣಿಕರು ಮತ್ತು ಸತ್ಯವಂತರು ಆಗಿರುತ್ತಾರೆ. ಸೃಜನಶೀಲ ಸ್ವಭಾವದವರಾಗಿರುವ ಇವರು ತಮ್ಮದೇ ಜಗತ್ತಿನಲ್ಲಿ ಮುಳುಗಿರುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ತಮ್ಮ ಸಂಗಾತಿಯೊಂದಿಗೆ ಸಾಮರಸ್ಯವಾಗಿರಲು ಕಷ್ಟಪಡುತ್ತಾರೆ. ಆಲೋಚನೆಯಾಗಲಿ ಕೆಲಸದಲ್ಲಾಗಲಿ ಕೆಲವೊಮ್ಮೆ ಭಿನ್ನತೆಯನ್ನು ಎದುರಿಸಬೇಕಾಗುತ್ತದೆ. ಆದರೂ ಇವರ ಕಡೆ ಜನರು ಸುಲಭವಾಗಿ ಆಕರ್ಷಿತರಾಗುತ್ತಾರೆ. ಇನ್ನು 18ನೇ ಅಕ್ಷರ ಆರ್. ಆರ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ಸಾಮಾಜಿಕ ಜೀವನವನ್ನು ಜೀವಿಸಲು ಇಷ್ಟಪಡುವುದಿಲ್ಲ. ಆದರೆ ಕುಟುಂಬವು ಇವರಿಗೆ ತುಂಬ ಮಹತ್ವವಾಗಿರುತ್ತದೆ. ಓದು ಬರವಣಿಗೆಯಲ್ಲಿ ಇವರಿಗೆ ಆಸಕ್ತಿ ಇರುವುದಿಲ್ಲ. ಗುಂಪಿನವರು ಮಾಡುವ ಕೆಲಸವನ್ನು ಮಾಡಲು ಇವರಿಗೆ ಖುಷಿ ಇರುವುದಿಲ್ಲ. ಬದಲಿಗೆ ಯಾರೂ ಮಾಡದ ಕೆಲಸವನ್ನು ಮಾಡಲು ಇವರು ಇಷ್ಟಪಡುತ್ತಾರೆ. ತುಂಬ ವೇಗವಾಗಿ ಮುಂದುವರಿಯುತ್ತಾರೆ ಮತ್ತು ಧನ ಸಂಪತ್ತಿನ ಕೊರತೆ ಇರುವುದಿಲ್ಲ. ತಮ್ಮಿಂದ ಉನ್ನತವಾದ ಆಲೋಚನೆ, ಬುದ್ಧಿವಂತಿಕೆ ಮತ್ತು ಜ್ಞಾನವಿರುವವರು ಇವರನ್ನು ಆಕರ್ಷಿಸುತ್ತಾರೆ. ಸುಂದರವಾಗಿ ಕಾಣುವ ಮತ್ತು ಗೌರವಾನ್ವಿತರಾದ ಕಡೆಗೆ ಇವರು ಸೆಳೆಯಲ್ಪಡುತ್ತಾರೆ. ಆದರೆ ವೈವಾಹಿಕ ಜೀವನದಲ್ಲಿ ಕೆಲವೊಮ್ಮೆ ಏರಿಳಿತಗಳು ಎದುರಾಗುತ್ತವೆ. ಇನ್ನು 19ನೇ ಅಕ್ಷರ ಎಸ್. ಎಸ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ತುಂಬ ಕಷ್ಟಪಟ್ಟು ಕೆಲಸ ಮಾಡುವವರಾಗಿರುತ್ತಾರೆ. ಇವರ ಮಾತಿನ ಕೌಶಲ್ಯವು ಎದುರಿಗಿರುವವರನ್ನು ಸೆಳೆಯುತ್ತದೆ. ಮನಸ್ಸಿನಿಂದ ತೀಕ್ಷ್ಣವಾಗಿರುವ ಇವರು ಆಲೋಚನೆಯಿಂದ ಕೆಲಸ ಮಾಡುತ್ತಾರೆ. ತಮ್ಮ ವಿಷಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಇವರಿಗೆ ಇಷ್ಟವಿಲ್ಲ. ಇವರು ಮನಸ್ಸಿನಿಂದ ಕೆಟ್ಟವರಲ್ಲ, ಆದರೆ ಇವರ ಮಾತಿನ ಶೈಲಿಯಿಂದ ಕೆಲವೊಮ್ಮೆ ಇತರರಿಗೆ ಕೆಟ್ಟವರೆನಿಸುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ಸಂಕೋಚಿಗಳಾಗಿರುತ್ತಾರೆ. ಬಹಳ ಯೋಚಿಸುತ್ತಾರೆ. ಆದರೆ ಪ್ರೀತಿಗಾಗಿ ಮೊದಲ ಹೆಜ್ಜೆ ಇಡಲು ಇವರಿಗೆ ಬರುವುದಿಲ್ಲ. ಪ್ರೀತಿಯ ವಿಷಯದಲ್ಲಿ ಇವರು ತುಂಬ ಗಂಭೀರರಾಗಿರುತ್ತಾರೆ. ಇನ್ನು 20ನೇ ಅಕ್ಷರ ಟಿ. ಟಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ಖರ್ಚಿನ ವಿಷಯದಲ್ಲಿ ತುಂಬ ಮುಕ್ತ ಕೈಯವರಾಗಿರುತ್ತಾರೆ. ಆಕರ್ಷಕವಾಗಿ ಕಾಣುವ ಇವರು ಸಂತೋಷದ ಸ್ವಭಾವದವರಾಗಿ ಇರುತ್ತಾರೆ. ಕಷ್ಟಪಟ್ಟು ಕೆಲಸ ಮಾಡುವುದು ಇವರಿಗೆ ಇಷ್ಟವಿಲ್ಲ. ಆದರೆ ಹಣದ ಕೊರತೆ ಇರುವುದಿಲ್ಲ. ತಮ್ಮ ಮನಸ್ಸಿನ ಮಾತನ್ನು ಯಾರೊಂದಿಗೂ ಬೇಗನೆ ಹಂಚಿಕೊಳ್ಳುವುದಿಲ್ಲ. ಪ್ರೀತಿಯ ವಿಷಯದಲ್ಲಿ ಸಂಬಂಧಗಳ ಬಗ್ಗೆ ತುಂಬ ರೊಮ್ಯಾಂಟಿಕ್ ಆಗಿರುತ್ತಾರೆ. ಆದರೆ ಮಾತುಗಳನ್ನು ಗುಪ್ತವಾಗಿಡುವ ಗುಣವು ಇವರಲ್ಲಿದೆ. ಇನ್ನು 21ನೇ ಅಕ್ಷರ ಯು.
ಯು ಅಕ್ಷರದಿಂದ ಹೆಸರು ಆರಂಭವಾಗುವವರು ಬಹಳಷ್ಟು ಪ್ರಯತ್ನ ಪಡುವವರಾಗಿರುತ್ತಾರೆ. ಆದರೆ ಇವರ ಕೆಲಸ ಒಡ್ಡಿ ಹೋಗುವುದಕ್ಕೂ ತಡವಾಗುವುದಿಲ್ಲ. ಇತರರ ಮನಸ್ಸನ್ನು ಗೆಲ್ಲುವ ಕಲೆ ಇವರಿಗೆ ಗೊತ್ತು. ಇತರರಿಗಾಗಿ ಯಾವ ಸಮಯವನ್ನು ಕಂಡುಕೊಳ್ಳುತ್ತಾರೆ. ತುಂಬ ಬುದ್ಧಿವಂತರಾಗಿರುವ ಇವರು ಎಂದಿಗೂ ಹಿಂದೆತಿರುಗಿ ನೋಡುವುದಿಲ್ಲ. ತಮ್ಮ ಸಂಗಾತಿಯ ಗುಂಪಿನಲ್ಲಿ ಯಾವಾಗಲೂ ಭಿನ್ನವಾಗಿ ಕಾಣಬೇಕೆಂದು ಬಯಸುತ್ತಾರೆ. ಸಂಗಾತಿ ಇಲ್ಲದಿದ್ದರೂ ಅವರ ಚಿಂತನೆಯಲ್ಲಿ ಮುಳುಗಿರುತ್ತಾರೆ. ತಮ್ಮ ಸಂತೋಷಕ್ಕಿಂತ ಸಂಗಾತಿಯ ಸಂತೋಷವನ್ನು ಮೊದಲು ಯೋಚಿಸುತ್ತಾರೆ. ಇನ್ನು 22ನೇ ಅಕ್ಷರ ವಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ಸ್ವಭಾವತಃ ಸ್ವಲ್ಪ ಲವಲವಿಕೆಯವರಾಗಿರುತ್ತಾರೆ. ತಮಗೆ ಇಷ್ಟವಾದ ಕೆಲಸವನ್ನು ಮಾತ್ರ ಮಾಡುತ್ತಾರೆ. ಮನಸ್ಸಿನಿಂದ ಸ್ವಚ್ಛವಾಗಿರುವ ಇವರು ತಮ್ಮ ಮಾತುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ. ಇವರನ್ನು ಕಟ್ಟುಪಾಡಿನಲ್ಲಿ ಇಟ್ಟರೆ ಏನನ್ನೂ ಸಾಧಿಸಲಾಗದು. ಪ್ರೀತಿಯ ವಿಷಯದಲ್ಲಿ ತಮ್ಮ ಪ್ರೀತಿಯನ್ನು ಎಂದಿಗೂ ವ್ಯಕ್ತಪಡಿಸುವುದಿಲ್ಲ. ಹಾಸ್ಯದಲ್ಲಿ ಹೇಳಿದ ಮಾತುಗಳಿಂದಲೂ ಆಳವಾದ ಅರ್ಥ ಕಂಡುಕೊಳ್ಳುತ್ತಾರೆ ಮತ್ತು ಕೆಲವೊಮ್ಮೆ ಈ ಮಾತುಗಳೇ ಅವರಿಗೆ ತೊಂದರೆ ತಂದೊಡ್ಡುತ್ತವೆ. ಇನ್ನು 23ನೇ ಅಕ್ಷರ ಡಬ್ಲ್ಯೂ ದಿಂದ ಆರಂಭವಾಗುವ ಹೆಸರು ಸಂಕುಚಿತ ಮನಸ್ಸಿನವರಾಗಿರುತ್ತಾರೆ. ಒಂದೇ ರೀತಿಯ ಜೀವನವನ್ನು ಜೀವಿಸಲು ಇವರಿಗೆ ಬೇಸರವಾಗುವುದಿಲ್ಲ. ಇವರಲ್ಲಿ ಅಹಂಕಾರದ ಭಾವನೆ ತುಂಬಿಕೊಂಡಿರುತ್ತದೆ. ಇವರು ಎಲ್ಲಿರುತ್ತಾರೋ ಅಲ್ಲಿ ತಮ್ಮ ಮಾತನ್ನು ಜೋರಾಗಿ ಹೇಳಲು ಶುರು ಮಾಡುತ್ತಾರೆ. ಇದರಿಂದ ಎದುರಿಗಿರುವವರು ಇವರಿಂದ ದೂರ ಓಡಲು ಶುರು ಮಾಡುತ್ತಾರೆ. ಆದರೆ ಎಲ್ಲ ವಿಷಯಗಳಲ್ಲಿ ಯಶಸ್ಸು ಇವರನ್ನು ತಲುಪುತ್ತದೆ. ಪ್ರೀತಿಯ ವಿಷಯದಲ್ಲಿ ಇವರು ನಯವಾಗಿ ಮುಂದೆ ಸಾಗುತ್ತಾರೆ. ತೋರಿಕೆಯನ್ನು ಇವರಿಗೆ ಜೀವಿಸಲು ಇಷ್ಟವಿಲ್ಲ ಮತ್ತು ತಮ್ಮ ಸಂಗಾತಿಯನ್ನು ಅವರೇ ನೈಜ ರೂಪದಲ್ಲಿ ಸ್ವೀಕರಿಸುತ್ತಾರೆ. ಇನ್ನು 24ನೇ ಅಕ್ಷರ ಎಕ್ಸ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ಸ್ವಲ್ಪ ಭಿನ್ನ ಸ್ವಭಾವದವರಾಗಿರುತ್ತಾರೆ. ಎಲ್ಲದರಲ್ಲೂ ಪರಿಪೂರ್ಣರಾಗಿರುವ ಇವರು ಇಚ್ಛೆ ಇಲ್ಲದಿದ್ದರೂ ಕೋಪಕ್ಕೆ ಗುರಿಯಾಗುತ್ತಾರೆ. ಕೆಲಸವನ್ನು ತಡವಾಗಿ ಮಾಡುವುದು ಇವರಿಗೆ ಇಷ್ಟವಿಲ್ಲ. ತಕ್ಷಣವೇ ಮುಗಿಸಲು ಇವರು ನಂಬಿಕೆ ಇಡುತ್ತಾರೆ. ಇವರಿಗೆ ಒಂದೇ ವಿಷಯದಿಂದ ಬೇಗನೆ ಬೇಸರವಾಗುತ್ತದೆ. ತಾವು ಏನು ಮಾಡಲಿದ್ದೇವೆ ಎಂಬುದು ಇವರಿಗೆ ಗೊತ್ತಿರುವುದಿಲ್ಲ. ಪ್ರೀತಿಯ ವಿಷಯದಲ್ಲಿ ಫ್ಲರ್ಟ್ ಮಾಡುವುದು ಇವರಿಗೆ ತುಂಬ ಇಷ್ಟ. ಹಲವಾರು ಸಂಬಂಧಗಳನ್ನು ಒಟ್ಟಿಗೆ ನಿಭಾಯಿಸುವ ಧೈರ್ಯ ಇವರಲ್ಲಿದೆ. ಇನ್ನು 25ನೇ ಅಕ್ಷರ ವೈ ಅಕ್ಷರದಿಂದ ಹೆಸರು ಆರಂಭವಾಗುವವರಿಂದ ಸಲಹೆ ಪಡೆದರೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ. ಖರ್ಚಿಗೆ ಯೋಚಿಸದ ಇವರಿಗೆ ಒಳ್ಳೆಯ ಆಹಾರ ಸಿಕ್ಕರೆ ಯಾವಾಗಲೂ ಸಂತೋಷವಾಗಿರುತ್ತಾರೆ. ಆಕರ್ಷಕ ವ್ಯಕ್ತಿತ್ವದ ಒಡೆಯರಾದ ಇವರು ಜನರನ್ನು ದೂರದಿಂದಲೇ ಓದಿಬಿಡುತ್ತಾರೆ. ಇವರಿಗೆ ಹೆಚ್ಚು ಮಾತನಾಡುವುದು ಇಷ್ಟವಿಲ್ಲ. ಧನ ಸಂಪತ್ತು ಇವರಿಗೆ ಸಿಗುತ್ತದೆ, ಆದರೆ ಅದನ್ನು ಪಡೆಯಲು ಸಮಯ ಹಿಡಿಯುತ್ತದೆ. ಪ್ರೀತಿಯ ವಿಷಯದಲ್ಲಿ ತಮ್ಮ ಸಂಗಾತಿಯ ಯಾವ ಮಾತು ಇವರಿಗೆ ನೆನಪಿರುವುದಿಲ್ಲ. ಆದರೆ ಪ್ರಾಮಾಣಿಕ ಮನಸ್ಸು, ಮುಕ್ತ ಹೃದಯ ಮತ್ತು ರೊಮ್ಯಾಂಟಿಕ್ ಸ್ವಭಾವದಿಂದ ಇವರ ಎಲ್ಲ ತಪ್ಪುಗಳು ಕ್ಷಮಿಸಲ್ಪಡುತ್ತವೆ. ಇನ್ನು 26ನೇ ಅಕ್ಷರ ಝಡ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ಇತರರೊಂದಿಗೆ ಬೇಗನೆ ಬೆರೆಯುತ್ತಾರೆ. ಗಂಭೀರ ಸ್ವಭಾವದವರಾಗಿದ್ದರೂ ತುಂಬ ಸಂಪಾದ ಶೈಲಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ. ತಾವು ಮಾತನಾಡುವುದು ಸ್ಪಷ್ಟವಾಗಿರುತ್ತದೆ ಮತ್ತು ಜೀವನವನ್ನು ಆನಂದಿಸಲು ಇವರಿಗೆ ಗೊತ್ತಿರುತ್ತದೆ. ಸಿಗದ ವಿಷಯಗಳಿಗೆ ಗೋಳಾಡದೆ ಅದನ್ನು ಬಿಟ್ಟು ಮುಂದೆ ಸಾಗುವುದು ಇವರಿಗೆ ಇಷ್ಟ. ತೋರಿಕೆಯನ್ನು ಇವರಿಗೆ ಇಷ್ಟವಿಲ್ಲ. ಇವರ ಸರಳತೆಯನ್ನು ನೋಡಿ ಇವರನ್ನು ಮೂರ್ಖರೆಂದು ಭಾವಿಸುವುದು ದೊಡ್ಡ ತಪ್ಪು. ಸ್ವಭಾವತಃ ರೊಮ್ಯಾಂಟಿಕ್ ಆಗಿರುವ ಇವರು ಯಾರಿಗಾದರೂ ಸುಲಭವಾಗಿ ಆಕರ್ಷಿತರಾಗುತ್ತಾರೆ. ತಮ್ಮ ಪ್ರೀತಿಯ ಎದುರು ಯಾರಿಗೂ ಇವರು ಮಹತ್ವ ಕೊಡುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಸಹಚರರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.